ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತಿ ನರಂ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯ ಉದಿರಿ ನಷ್ಟಪ್ರಾಯಶ ಅಭಿದೃಶ್ ನಿತ್ಯಂ ಭಾಗವತ ಸೇವೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವತಿ ನಾಷ್ಟಮಹಂ ಕರೋತಿ ವಾಚಾರ ಮಂಗಂ ಲಂಕಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುದೀನತಾರಿಣಂ ಪರಮಾನಂದ ಮಾಧವ ಶ್ರೀ ಚೈತನ್ಯೇಶ್ವರಂ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಶಲಾಕ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಶ್ರೀ ಪ್ರಭುಪಾದ ಜೈ ಶ್ರೀ ಗುರುದೇವ್. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 10th canto 11th chapter. ಸೊ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳು ಅದ್ರ ಬಗ್ಗೆ ನಾವು ನೋಡಬೇಕು. ಸೊ ಇಲ್ಲಿ ಬಂದು ಶುಭದೇವರು ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ತಾ ಇದ್ದಾರೆ. ಆಕ್ಚುಲಿ ಇವಾಗ ಆ ಅರ್ಜುನ ಮರಗಳು ಎರಡು ಬಿತ್ತಲ್ವಾ. ಸೊ ಅಷ್ಟು ದೊಡ್ಡ ಅರ್ಜುನ ಮರಗಳು ಎರಡು ಬಿತ್ತಿದ್ರೆ ಯಾವ ಒಂದು ಶಬ್ದ ಕೇಳುತ್ತೆ. ಆ ಪೂರ್ತಿ ಗೋಕುಲವೇ ಏನೋ ಭೂಕಂಪ ಬಂದಿರೋ ತರ ಅಷ್ಟೊಂದು ಶಬ್ದ, ಅಷ್ಟೊಂದು ಆ ವೈಬ್ರೇಷನ್. ಓಕೆ, ಆ ತರ ಆಗ್ತಾ ಇದೆ. ಏನೋ ಈ ಮೆಂಚಿ ಮಿರುಪನ್ ಹೇಳ್ತಾರಲ್ವಾ. ಸೊ ಆ ತರ ಮಳೆ ಬರುವಾಗ ಅದು ಬೀಳುತ್ತೆ, ಚಿಟಿಲೂನ್ ಹೇಳ್ತಾರೆ. ಸೊ ಆ ತರ ಅದು ಬಿದ್ದಿದ್ರೆ ಯಾವ ತರ ಒಂದು ಶಬ್ದ, ಭಯಂಕರ ಶಬ್ದ ಬರುತ್ತೋ ಆ ತರ ಒಂದು ಶಬ್ದ, ಒಂದು ಭೂಕಂಪ ಬಂದಿರೋ ತರ ಆ ಶಬ್ದ ಕೇಳಿ ಎಲ್ಲರಿಗೂ ಭಯ ಆಯ್ತು. ಏನಾಗಿದೆ, ಈ ತರ ಶಬ್ದ ಎಲ್ಲಿಂದ ಬಂದಿದೆ? ಎಲ್ಲರೂ ಓಡೋಡಿ ಬರ್ತಾ ಇದ್ದಾರೆ. ನೋಡಿದ್ರೆ ಅಲ್ಲಿ ಆ ಎರಡು ಅರ್ಜುನ ಮರಗಳು ಕೆಳಗೆ ಬಿದ್ದಿರುತ್ತೆ. ಸೊ ಬಟ್ ಈ ಅರ್ಜುನ ಮರಗಳು ಎಷ್ಟೋ ಕಾಲದಿಂದ ಇದೆ. ಅದು ಇವತ್ತೇನು ಹೊಸ ಮರ ಇಲ್ಲ, ಒಂದು ಗಿಡ ಆ ತರ ಇಲ್ಲ, ಅಷ್ಟು ದೊಡ್ಡ ಮರ. ಯಾಕಂದ್ರೆ ಅಷ್ಟು ಯುಗವಾಗಿ ಇರೋ ತರ ಅಷ್ಟು ದೊಡ್ಡ ಮರ. ಅದು ಉದ್ದ ನೋಡಿದ್ರೆ ಏನೋ ಆಕಾಶನೇ ಟಚ್ ಮಾಡೋ ತರ ಅಷ್ಟು ಉದ್ದ ಇರುತ್ತೆ. ದಪ್ಪು ನಾವು 10-20 ಜನ ಸೇರಿ ನಾವು ಇಟ್ಕೊಂಡಿದ್ರೆ ಒಂದು ರೌಂಡ್ ಬರೋದು, ಅಷ್ಟು ದಪ್ಪ ಅಷ್ಟು ಉದ್ದ ಇರೋ ಆ ಎರಡು ಅರ್ಜುನ ಮರಗಳು ಯಾವಾಗ ಇಂದು ಇದೇನು ಅಲ್ಲಿರೋ ಯಾರಿಗೆ ಗೊತ್ತಿಲ್ಲ. ಇವಾ ಅಷ್ಟು ವರ್ಷಗಳು ದೊಡ್ಡ ಮರ, ಆ ಎರಡು ಮರ ಒಟ್ಟಿಗೆ ಯಾವ ತರ ಬಿದ್ದಿದೆ, ಇದಕ್ಕೆ ಏನ್ ಕಾರಣ ಅನ್ನು ಯಾರಿಗೆ ಏನ್ ಯೋಚನೆ ಮಾಡಕ್ಕೆ ಬಂದಿಲ್ಲ. ಯಾಕಂದ್ರೆ ಅಲ್ಲಿ ಗಾಳಿ ಬಂದಿಲ್ಲ. ಯಾಕಂದ್ರೆ ಒಂದು ಮಳೆ ಬರುವಾಗ, ಇಲ್ಲಂದ್ರೆ ಗಾಳಿ ಬರುವಾಗ, ಏನಾದ್ರು ಭೂಕಂಪ ಬರುವಾಗ, ಇಲ್ಲಂದ್ರೆ ಈ ಮೆಂಚು ಮಿರುಪು ಆ ಮರಗಳ ಮೇಲ್ಗೆ ಬೀಳುವಾಗ ಅದು ಆ ತರ ಒಡೆದೋಗುತ್ತೆ, ಕೆಳಗೆ ಬೀಳುತ್ತೆ. ಬಟ್ ಇಲ್ಲಿ ಏನೇ ಆಗಿಲ್ಲ. ಸೊ ಈ ತರ ಈ ಮರ ಯಾವ ತರ ಬಿದ್ದಿದೆ, ಯಾರು ಏನ್ ಯೋಗ ಮಾಡಕ್ಕೆ ಆಗಿಲ್ಲ, ಯೋಚನೆ ಮಾಡಕ್ಕೆ ಆಗಿಲ್ಲ, ಯಾವ ತರ ಇಷ್ಟು ದೊಡ್ಡ ಮರ ಯಾವ ತರ ಬಿದ್ದಿದೆ. ಮತ್ತೆ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಅಕ್ಕಪಕ್ಕ ಮನೆಯಲ್ಲಿ ಇರೋ ಮಕ್ಕಳೆಲ್ಲ ಆಟ ಆಡ್ತಾ ಇದಾರಲ್ವಾ. ಸೊ ಆ ಮಕ್ಕಳ ಹತ್ರ ಕೇಳ್ತಾರೆ, ಮಕ್ಕಳ ನೀವು ನೋಡಿದ್ರ ಈ ಮರ ಯಾವ ತರ ಬಿದ್ದಿದೆ, ಯಾರಿಗಾದ್ರು ಗೊತ್ತಾ, ಏನ್ ನೋಡಿದಿರ, ಏನಾಯ್ತು ಎಲ್ಲ. ಯಾಕಂದ್ರೆ ಪೂರ್ತಿ ಆ ಗೋಕುಲಲ್ಲಿರೋರು ಎಲ್ಲರೂ ಓಡೋಡಿ ಬಂದ್ಬಿಟ್ಟಿದ್ದಾರೆ ಅಲ್ಲಿ. ಸೊ ಇವಾಗ ನೋಡಿದ್ರ ಕೃಷ್ಣನ್ನೇ ಆ ಉರಳ್ಳಿ ಕಟ್ಟಿದ್ದಾರೆ. ಕಟ್ಟಿದವ್ರು ಯಾರು? ಯಶೋದ ಅಲ್ವಾ. ಸೊ ಅದೇ ಹೇಳ್ತಾ ಇದ್ರು ಆ ಚಿಕ್ಕ ಮಕ್ಕಳು, ಯಶೋದ ಅಮ್ಮ ಅವರು ಕಟ್ಟಾಕಿದ್ದಾರೆ ಕೃಷ್ಣನ್ನಿ. ಆದ್ರೆ ಕೃಷ್ಣ ಅವಾಗ ಅವನು, ಯಾಕಂದ್ರೆ ಅವನಿಗೆ ತೀಟೆ ಮಾಡ್ತಾ ಇರೋನು, ಏನ್ ಮಾಡಿದಾನೆ ಅವನು ಸುಮ್ನೆ ಇರಲ್ಲ. ಮತ್ತೆ ಯಶೋದ ತಾಯಿ ಒಳಗಡೆ ಹೋದ್ಮೇಲೆ ಇವನು ಮತ್ತೆ ಆ ಎರಡು ಮರಗಳು ಮಧ್ಯದಲ್ಲಿ ಅವನು ಹೋಗ್ಬಿಟ್ಟಿದ್ದಾನೆ. ಆದ್ರೆ ಆ ಒರಳು ಬಂದಿಲ್ಲ. ಸೊ ಅವಾಗ ಅವನು ಬೇಗ ಇಳಿದಿದ್ದಾನೆ, ಅಷ್ಟೇ ಆಯ್ತು. ಯಾಕಂದ್ರೆ ಎಲ್ಲರಿಗೂ ಒಂದು ಭ್ರಮೆ ಆಗಿಬಿಟ್ಟಿದೆ, ಒಂದು ಡೌಟ್ ಬಂದ್ಬಿಟ್ಟಿದೆ, ಇದೇನಿದು, ಸಾಧ್ಯವೇ ಇಲ್ವೇ? ಏನಾದ್ರು ಒಂದು ಚಿಕ್ಕ ಮಗು ಅದು ನಡೆಯೋ ತರ ಇಲ್ಲ, ದೊಡ್ಡ ಮನುಷ್ಯ ತರವೂ ಇಲ್ಲ, ಚಿಕ್ಕ ಮಗು ಅದು. ಒಂದು 3 years 4 years ಬೇಬಿ. ಅದು 3 years ಬೇಬಿ ಹೋಗಿ ಅಷ್ಟು ದೊಡ್ಡ ಎರಡು ಮರಗಳು ಬೀಳುತ್ತಾ. ಸೊ ಕೃಷ್ಣನ ಫ್ರೆಂಡ್ಸು ಎಲ್ಲರೂ ಹೇಳ್ತಾರೆ, ನಮಗೂ ಗೊತ್ತು ಆ ಮರಗಳು ಎರಡು ಬಿದ್ದಿದ ಮೇಲೆ ಅದು ಒಳಗಡೆಯಿಂದ ಆ ಎರಡು
ಅಷ್ಟು ಸೌಂದರ್ಯವಾಗಿ ಎರಡು ಒಂದು ಮಹಾಪುರುಷರ ತರ ಬಂದ್ರು, ಅಷ್ಟು ಪ್ರಕಾಶವಾಗಿ ಇದ್ರು. ನಾವೆಲ್ಲ ನೋಡಿದೀವಿ. ಆದ್ರೆ ಚಿಕ್ಕ ಮಕ್ಕಳು ಅಷ್ಟೇ ಅವ್ರಿಗೆ ಗೊತ್ತಲ್ವಾ. ನಾವು ನೋಡಿದೀವಿ, ಆತರ ಇಬ್ರು ಬಂದಿದ್ದಾರೆ, ನಾವು ನೋಡಿದೀವಿನೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಂದ ಮಹಾರಾಜು, ಯಶೋದ, ಪೂರ್ತಿ ಬೃಂದಾವನ ವಾಸಿಗಳು ಎಲ್ಲರೂ ಒಟ್ಟಿಗೆ ಇದ್ದಾರೆ. ಆ ಮಕ್ಕಳು ಎಲ್ಲ ಹೇಳ್ತಾ ಇದ್ದಾರೆ, ನಾವು ನೋಡಿದೀವಿ. ಯಾಕಂದ್ರೆ ಅವ್ರ ಕಣ್ಣಿಂದ ನೋಡಿದಾರ. ಮಕ್ಕಳೆಲ್ಲ ಸುಳ್ಳು ಹೇಳ್ತಾರ? ಚಿಕ್ಕ ಮಕ್ಕಳು ಅಲ್ವಾ, ಅವ್ರ ಕಣ್ಣಿಂದ ನಾವು ಏನ್ ನೋಡಿದಾರೋ ಅದು ಹೇಳ್ತಾ ಇದ್ದಾರೆ. ನಂದ ಮಹಾರಾಜು ಎಲ್ಲರೂ ಆಶ್ಚರ್ಯ ಆಗ್ತಾ ಇದಾರೆ, ಏನಪ್ಪ ಇದು. ಅದು ಆ ಮರ ಸಾಮಾನ್ಯವಾಗಿ ಇಲ್ಲ, ಪೂರ್ತಿ ಬೇರಿಂದ ಆಚೆ ಬಂದಿದೆ. ಇವಾಗ ನಾವು ಮರ ಕಟ್ ಮಾಡಿದ್ರೆ ಮೇಲ್ಗಡೆ ಮಾತ್ರ ಕಟ್ ಮಾಡ್ತಾರೆ, ಆದ್ರೆ ಇದು ಯಾವ ತರ ಬಿದ್ದಿದೆ ಅಂದ್ರೆ ಒಂದು ಬೇರು ಒಳಗಡೆ ಇರಲ್ಲ. ಆ ತರ ಅಷ್ಟು ದೊಡ್ಡ ದೊಡ್ಡ ಎಷ್ಟೋ ವರ್ಷದಿಂದ ಇರೋ ಆ ಮರಗಳು ಪೂರ್ತಿ ಬೇರಿಂದ ಆಚೆ ಬಂದಿದೆ. ಅದು ನೋಡುವಾಗ ಯಾರು ನಂಬಕ್ಕ ಆಗಲ್ಲ. ಯಾಕಂದ್ರೆ ಚಿಕ್ಕ ಮಕ್ಕಳು ಹೇಳ್ತಾರೆ, ಅದು ಅವ್ರಿಗೆ ನಂಬಕ್ಕ ಆಗಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ಮರ ಒಂದು ಚಿಕ್ಕ ಮಹು ತಳ್ಳಿದೆ ಅಂದ್ರೆ ಯಾರು ನಂಬ್ಕೊಳ್ತಾರೆ? ಯಾಕಂದ್ರೆ ಆಲ್ರೆಡಿ ಓ ಕೃಷ್ಣನ್ ಸಾಕ್ಷಾತ್ ನಾರಾಯಣನ್ಗೂ ಈಕ್ವಲ್ ಹೇಳಿದಾರಲ್ವಾ, ಆತರ ಇರ್ಬೋದೇನೋ. ಆತರ ಯೋಚನೆ ಮಾಡ್ತಾರೆ, ಆದ್ರೆ ಇಲ್ಲ ಅದು ನನ್ ಕೃಷ್ಣ. ಓಕೆ, ಬಟ್ ಅವರು ಆತರ ಅಣಿಸ್ಕೊಳ್ಳುತ್ತಾರೆ. ಬಟ್ ಇಲ್ಲ, ಅವನು ನನ್ನ ಸ್ವಂತ ಮಗ, ನನ್ನ ಸ್ವಂತ ಕೃಷ್ಣನು ಅವನು, ಆ ತರ ಅನ್ಕೊಂಡ್ಬಿಡ್ತಾರೆ. ಮತ್ತೆ ಯಾಕಂದ್ರೆ ಇವಾಗ ಹೊರಲ್ಲೇ ಇದ್ದಾರೆ, ಕೃಷ್ಣ ಕಟ್ಟಾಕಿದ್ದಾರೆ. ಮತ್ತೆ ಯಶೋದ, ನಂದ ಮಹಾರಾಜ್ ಎಲ್ಲ ಈ ಮಕ್ಕಳು ಮಾತಾಡೋದೆಲ್ಲ ಕೇಳ್ಬಿಟ್ಟು ಇವಾಗ ನಂದ ಮಹಾರಾಜ್ ಓಡೋಡಿ, ಇಲ್ಲಲ್ಲ ನನ್ ಮಗ. ಅವ್ರಿಗೆ ಗೊತ್ತು, ಯಾಕಂದ್ರೆ ಆಲ್ರೆಡಿ ಗರ್ಗಮುನಿ ಹೇಳಿದಾರಲ್ವಾ. ಗೊತ್ತಿದ್ರೇನ ಅವ್ರಿಗೆ ನಂಬಕ್ಕಾಗಲ್ಲ, ಇಲ್ಲ ನನ್ ಮಗ ಅಷ್ಟೇ. ಮತ್ತೆ ಆ ಕಟ್ಟಿಂದು ಅವರೇ ಕೃಷ್ಣನ್ನೇ ಬಿಡುಗಡೆ ಮಾಡ್ತಾರೆ. ಓ ನನ್ ಪ್ರೀತಿ ಕೃಷ್ಣ, ನೀವು ಏನ್ ಮಾಡಿದ್ರೆ ಅರ್ಧ ನಮ್ಗೆಲ್ಲ ಕೊಡ್ತೀಯ, ನೀವು ಅಷ್ಟೊಂದು ಶ್ರೇಷ್ಠ. ಆಕ್ಚುಲಿ ಅಲ್ಲಿರೋ ಎಲ್ಲಾ ಗೋಪಿಯರುಗಳು ಕೃಷ್ಣನ್ನೇ ಅಷ್ಟು ಹಿಂಸೆ ಕೊಡೋರು. ಕೃಷ್ಣ ಅವ್ರನ್ನೇ ಕೊಟ್ಟಿಲ್ಲ, ಅವರೇ ಕೃಷ್ಣನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಕೃಷ್ಣನ್ಗೂ ಕೃಷ್ಣ ಈ ತರ ಡ್ಯಾನ್ಸ್ ಮಾಡು, ಆದ್ರೆ ನಿಮ್ಗೂ ಈ ತರ ಏನು ಬೆಣ್ಣೆ ಕೊಡ್ತೀನಿ, ಈ ಲಡ್ಡು ಕೊಡ್ತೀನಿ, ಈ ಸ್ವೀಟ್ ಕೊಡ್ತೀನಿ, ನೀ ಡ್ಯಾನ್ಸ್ ಮಾಡು, ಈ ತರ ಆಡು, ಆ ತರ ಆಡು, ಆ ತರ ಕೃಷ್ಣನ್ನೇ ಡ್ಯಾನ್ಸ್ ಮಾಡೋ. ಸೊ ಈ ತರ ಸ್ಟೆಪ್ಸ್ ಇಲ್ಲ, ಈ ತರ ಸ್ಟೆಪ್ ಹಾಕು, ಆ ತರ ಎಲ್ಲ ಹಿಂಸೆ ಕೊಡೋರಂತೆ. ನೋಡಿ ಕೃಷ್ಣ ಎಷ್ಟು ಚಿಕ್ಕ ಮಗು, ಆ ಚಿಕ್ಕ ಮಗುನ ಅಷ್ಟು ಹಿಂಸೆ ಕೊಟ್ಟಿದ್ದಾರೆ ಆ ಗೋಪಿಯರ್ಗಳು. ಅದೇ ತರ ಆದ್ರೆ ನಂದ ಮಹಾರಾಜಕ್ಕೂ ಗೊತ್ತಾಗತ್ತೆ, ಆದ್ರೆ ಅವರು ಅಕ್ಸೆಪ್ಟ್ ಮಾಡಲ್ಲ. ಗೋಪಿಯರುಗಳೆಲ್ಲರೂ ಕೃಷ್ಣನೇ ಅವರ ಮಕ್ಕಳ ತರ ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಅದೇ ತರ ಕೃಷ್ಣನ್ಗೂ ಕೈ ತಟ್ಟಿ, ಏಯ್ ಬಾ 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 ಬಾ, ನಮ್ಮ ಹತ್ರ ಬನ್ನಿ, ನಮ್ಮ ಹತ್ರ ಬಾ. ಸೊ ಈ ತರ ಕೈ ತಟ್ಟಿ ಕರೆಯೋದು. ನೋಡಿ ಅವನು ದೇವೋತ್ತಮ ಪರಮ ಪುರುಷ, ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ ಅವರು. ಯಾವೊಂದು ಸಂದರ್ಭದಲ್ಲಿ ಆ ಗೋಪಿಯರ್ಗಳು ಏನೋ ಇವರು ಆ ಭಗವಂತನ ಒಪ್ಕೊಳ್ಳೋದೇ ಇಲ್ಲ, ಇವರು ಮತ್ತವ್ರ ಮಗಾನು ಒಪ್ಕೊಳ್ಳೋದಿಲ್ಲ. ಅವರ ಪ್ರಕಾರ ಎಲ್ಲರಿಗೂ ಕೃಷ್ಣ ಅಂದ್ರೆ ಪ್ರೀತಿ. ಒಂದು ನಾವು ಕೀ ಕೊಡೋ ಬೊಮ್ಮೆ ಇದಲ್ವಾ, ಮನೆಯಲ್ಲಿ ಮಕ್ಕಳಿಗೂ ನಾವು ತಗೊಂಡ್ ಬಂದು ಕೊಡ್ತೀವಿ. ಆ ಕೀ ಕೊಡೋ ಬೊಮ್ಮೆ ಯಾವ ತರ ಡ್ಯಾನ್ಸ್, ನಾವು ಕೀ ಕೊಟ್ಟಿದ್ರೆ ಏನ್ ಮಾಡುತ್ತೆ, ಆ ಬೊಮ್ಮೆ ಡ್ಯಾನ್ಸ್ ಮಾಡುತ್ತಲ್ವಾ. ಸೊ ಆ ತರ ಆ ಕೃಷ್ಣನೇ ಆಟಿಸ್ತಾ ಇದ್ದಾರೆ, ಕೀ ಕೊಡೋ ಬೊಮ್ಮೆ ತರ ಆಟಿಸ್ತಾ ಇದ್ದಾರೆ ಅವರು. ಗೋಪಿಯರ್ಗೆಲ್ಲ ಏನ್ ಹೇಳ್ತಾರೋ ಆ ತರ ಎಲ್ಲ ಕೃಷ್ಣ ಬಂದು ಆಕ್ಟಿಂಗ್ ಮಾಡ್ತಾನಂತೆ, ಅದೇ ತರ ನಡ್ಕೊಳ್ತಾನಂತೆ ಕೃಷ್ಣ. ಆ ತರ ಹಾಡು ಹಾಡ್ತಾನೆ,
ಡ್ಯಾನ್ಸ್ ಮಾಡು ಮಾಡ್ತಾನೆ. ಸೊ ಈ ತರ ಜಂಪ್ ಮಾಡು ಜಂಪ್ ಮಾಡ್ತಾನೆ. ಅವರೆಲ್ಲ ಏನ್ ಹೇಳ್ತಾರೋ ಅದೆಲ್ಲ ಮಾಡ್ತಾರೆ. ಕೃಷ್ಣ ನಮ್ಗೆ ಮುದ್ದು ಕೊಡು ಮುದ್ದು ಕೊಡ್ತಾನೆ. ಸೊ ನೋಡಿ ಆ ಕೃಷ್ಣನಿ ಯಾವ ತರ ಅವರು ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಯಶೋದ ಗೋಪಿಯರ್ಗಳು ಎಲ್ಲರೂ ಕೃಷ್ಣನಿ ಕೃಷ್ಣ ಹೋಗು ಅದು ಎತ್ಕೊಂಡ್ ಬನ್ನಿ, ಇದು ಎತ್ಕೊಂಡ್ ಬಾ ಹೇಳ್ತಾರೆ. ಕೃಷ್ಣ ಓಡೋಡಿ ಎತ್ಕೊಂಡ್ ಬರ್ತಾನಂತೆ. ನೋಡಿ ನಂದ ಮಹಾರಾಜು ಚಪ್ಪಿಲು ಅದೇ ಏನ್ ಹೇಳ್ತಾರೆ ಕನ್ನಡಲ್ಲಿ ಚಪ್ಪಲ, ಸೊ ಫುಟ್ ವಿಯರ್. ಸೊ ಅದು ಎತ್ಕೊಂಡ್ ಬರ್ತಾನಂತೆ. ನೋಡಿ ಅವರು ನಾರ್ಮಲ್ ಒಂದು ಜೀವಾತ್ಮ, ಆ ಜೀವಾತ್ಮ ಅದು ನನ್ ಕೃಷ್ಣ ಎಲ್ಲಿ ಇಟ್ಕೊಂಡು ಬರ್ತಾನೆ ನೋಡಿ. ಈ ತರ ಏನಾದ್ರು ಓಕೆ ಮನೆ ಇರುತ್ತೆ. ಮನೆ ಅಂದ್ರೆ ಮಾತಾಜಿ ಪೀಂಟಕ್ಕೆ ಏನ್ చెప్తారు ಕನ್ನಡನ? ಪೀಂಟ ಪೀಠ ಹಾ ಮಣೆ ಮನೆ. ఓ అది మనే మణి మనే మనే కాదు మనే అంటే ಇಲ್ಲ ಮನೆ ನಾ. ಓಕೆ. ಸೊ ಅದು ಎತ್ಕೊಂಡ್ ಬಾ ಇದು ಎತ್ಕೊಂಡ್ ಬಾ ಏನವರು ಆರ್ಡರ್ ಮಾಡ್ತಾರೋ ಎಲ್ಲ ಎತ್ಕೊಂಡ್ ಬಂದು ಕೃಷ್ಣ ಕೊಡ್ತಾನಂತೆ. ಯಾಕಂದ್ರೆ ಅವ್ರ ತಾಯಿ ಅಲ್ವಾ, ಅಲ್ಲಿ ಯಶೋದ ಮಾತ್ರ ಅವ್ರಿಗೆ ತಾಯಲ್ಲ, ಅಲ್ಲಿರೋ ಎಲ್ಲ ಗೋಪಿಯರುಗಳನ್ನ ಕೃಷ್ಣ ತಾಯಿ ತರ ನೋಡ್ತಾನೆ. ಸೊ ಆ ಭಾವನೆಯಿಂದ ಎಲ್ಲ ಗೋಪಿಯರುಗಳು ಯಾವ ತರ ಅವ್ರಿಗೂ ಪ್ರೀತಿಯಾಗಿದ್ದಾರೆ ನೋಡಿ. ಅಷ್ಟೊಂದು ಬಲ ಇರೋನು ಭಗವಂತ. ಕೋಟಾನ ಕೋಟಿ ಬ್ರಹ್ಮಾಂಡಗಳಿಗೂ ಅಧಿಪತಿ ಅವನು. ಅವನೇ ಆ ದೇವೋತ್ತಮ ಪರಮ ಪುರುಷ. ಅವನು ಇಲ್ಲಿ ನೋಡಿ ಒಂದು ಕೀ ಕೂಡ ಬೊಮ್ಮೆ ತರ ಆಟಿಸ್ತಾ ಇದ್ದಾರೆ ಇವರು. ಯಾಕಂದ್ರೆ ಅವರ ಜೊತೆಯಲ್ಲಿ ಇರೋ ಎಲ್ಲ ರಿಲೇಷನು ಎಲ್ಲರನ್ನು ಸಂತೋಷ ಪಡಿಸ್ಬೇಕು. ಅದಕ್ಕೆ ಕೃಷ್ಣ ಈ ತರ ನಡ್ಕೊಳ್ತಾ ಇದ್ದಾರೆ. ಆಕ್ಚುಲಿ ಒಂದು ದೇವರಾಗ ಇರೋರ್ಗೆ ಅಷ್ಟು ನಾರ್ಮಲ್ ದೇವರು ಬೇಡ. ಆಕ್ಚುಲಿ ನಾರ್ಮಲ್ ಇಲ್ಲಿ ಒಂದು ಕೌನ್ಸಿಲರ್ ಇಟ್ಕೊಂಡ್ಬಿಡಿ. ಒಂದು ಕೌನ್ಸಿಲರ್ಗೆ ನಾನು ಕೌನ್ಸಿಲರು, ನೀವೇನ್ ನಂಬಿಕೆ ಆರ್ಡರ್ ಕೊಡ್ತಾ ಇದ್ದೀರಾ, ನೀವೇನ್ ನಂಬಿಕೆ ಹೇಳ್ತಾ ಇದ್ದೀರಾ, ಆತರ ನಾವ್ ಏನಾದ್ರು ಹೇಳಿದ್ರೆ ನೀವೇನ್ ನಂಬಿಕೆ ಆರ್ಡರ್ ಕೊಡೋದು, ನಂಬಿಕೆ ಕೋಪ ಪಡ್ತಾರೆ. ಆದ್ರೆ ಈ ದೇವೋತ್ತಮ ಪರಮ ಪುರುಷ ಎಲ್ಲಾ ದೇವರುಗಳಿಗೂ ಅಧಿಪತಿ ಇವನು. ಅಷ್ಟು ಕೋಟಾನು ಕೋಟಿ ಬ್ರಹ್ಮಾಂಡಗಳಿಗೂ ಅಧಿಪತಿ. ಆ ಭಗವಂತನಿಗೂ ಇಷ್ಟು ಕೆಲಸಗಳು ಇವ್ರು ಕೊಟ್ಟಿದಾರೇನೋ, ಭಗವಂತ ಓಡೋಡಿ ಓಡೋಡಿ ಎಲ್ಲಾ ಕೆಲಸ ಮಾಡ್ತಾ ಇದ್ದಾನೆ. ಈ ತರ ನನ್ ಕೃಷ್ಣನಕ್ಕೂ ಈಕ್ವಲು ಯಾರೇ ಇಲ್ಲ, ಕೃಷ್ಣ ದೊಡ್ಡವರು ಯಾರಿಲ್ಲ. ಈ ತರ ಯಾವೊಂದು ದೇವರು ನಡ್ಕೊಳ್ಳೋದು ಸಾಧ್ಯವೇ ಇಲ್ಲ. 100% ಇದು ಸತ್ಯ. ಯಾರೊಬ್ಬರು ಈ ತರ ಒಂದು ವಿನಮ್ರತೆ, ಈ ತರ ಒಂದು ಏನು ಸಹನೆ ಇರೋದು ಕೃಷ್ಣನ್ ತರ ಯಾರೇ ಇಲ್ಲ. ಅಷ್ಟೊಂದು ಶ್ರೇಷ್ಠ ನನ್ ಕೃಷ್ಣ ಅಲ್ವಾ. ಸೊ ಈ ತರ ಶುದ್ಧ ಭಕ್ತರಾಗಿರ್ತಾರೆ ಅಲ್ಲಿ ವೃಂದಾವನಲ್ಲಿ. ಆ ಶುದ್ಧ ಭಕ್ತರಕ್ಕೋಸ್ಕರ ಭಗವಂತ ಈ ತರ ಕೆಲಸ ಮಾಡ್ತಾ ಇದ್ದಾನೆ. ಜಸ್ಟ್ ಒಂದು ನಿಮಿಷ. ಹರೇ ಕೃಷ್ಣ. ಸೊ ಈ ತರ ಕೃಷ್ಣನು ಅಷ್ಟೊಂದು ಪ್ರೀತಿ ಕೊಡೋರು. ಸೊ ಈ ತರ ಅದಕ್ಕೆ ಭಗವಂತನಕ್ಕೂ ಭಕ್ತ ವತ್ಸಲನ ಹೆಸರು. ಈ ತರ ಒಂದು ಭಕ್ತ ವತ್ಸಲನು ಯಾರಿದ್ದಾರೆ? ಯಾಕಂದ್ರೆ ಸ್ವಲ್ಪ ಯೋಚನೆ ಮಾಡಿ, ಕೃಷ್ಣನಿಗೂ ವಿಷ ಕೊಟ್ಟಿದ್ದಾಳೆ. ವಿಷ ಕೊಟ್ಟಿರೋ ಒಂದು ಹೆಂಗಸರಿಗೂ ತಾಯಿ ಸ್ಥಾನ ಕೊಟ್ಟು ಅವನಿಗೆ ಗೋಲೋಕಕ್ಕೂ ಕಳಿಸಿದ್ದಾರೆ. ಅಲ್ಲಿ ಅವ್ರಿಗೂ ತಾಯಿ ಸ್ಥಾನ, ಅವ್ರಿಗೂ ಮೋಕ್ಷವೂ ಕೊಟ್ಟು ಅಲ್ಲಿ ತಾಯಿ ಸ್ಥಾನವೂ ಕೊಟ್ಟು. ಈ ತರ ಒಬ್ಬರು ಆಕ್ಚುಲಿ ನಿಮ್ನ ಯಾರಾவது ಒಬ್ರು ಬೈದಿದ್ರೆ ನೀವು ಸುಮ್ಮನೆ ಇರ್ತೀರಾ? ಹೊಡೆದಿದ್ರೆ ಸುಮ್ಮನೆ ಇರ್ತೀರಾ? ವಿಷ ಕೊಡೋನು ಸುಮ್ಮನೆ ಇರ್ತೀರಾ? ಇಲ್ಲ, ಎಷ್ಟು ಕೋಪ ಬರುತ್ತೆ ನಮಗೂ. ಆದ್ರೆ ಕೃಷ್ಣನ್ಗೂ ನೋಡಿ, ಈ ತರ ಒಂದು ಭಗವಂತನ್ನಿ ಲೋಕಲ್ಲಿ ಯಾರು ಎಲ್ಲಿ ನೋಡಕ್ಕಾಗಲ್ಲ. ಅಷ್ಟೊಂದು ಶ್ರೇಷ್ಠನು ಕೃಷ್ಣನು. ಸೊ ಕೃಷ್ಣನ
ಈ ಚಿಕ್ಕ ವಯಸ್ಸು ಬಾಲ್ಯ ಲೀಲೆಗಳು ಅಷ್ಟು ಶ್ರೇಷ್ಠವಾದದ್ದು. ಆ ವ್ರಜವಾಸಿಗಳು ಎಲ್ಲರೂ ಅಷ್ಟು ಆನಂದ ಅನುಭವಿಸ್ತಾ ಇದ್ದಾರೆ. ಎಷ್ಟೊಂದು ಭಾಗ್ಯ ನೋಡಿ ಅವ್ರಿಗೆಲ್ಲ, ಅಲ್ವಾ? ಅಷ್ಟೊಂದು ಭಾಗ್ಯದಿಂದ ಭಗವಂತನ್ನೇ ಅನುಭವಿಸ್ತಾ ಇದ್ದಾರೆ ನನ್ನ ಕೃಷ್ಣನ ಬಗ್ಗೆ, ಅಲ್ವಾ? ಸೊ ನಾವು ಈ ತರ ಭಗವಂತನಿಗೂ ಅಷ್ಟೊಂದು ನಾವು ಸೇವೆ ಮಾಡಬೇಕು. ಭಗವಂತನ ಮೇಲ್ಗಡೆ ಆ ಅಷ್ಟೊಂದು ಭಕ್ತಿ ಇಟ್ಕೋಬೇಕು ನಾವು. ಓಕೆ, ಅದೇ ತರ ಒಂದು ದಿನ ಏನಾಯ್ತು, ಒಂದು ಹಣ್ಣು ಸೇಲ್ ಮಾಡ್ತಾರಲ್ವಾ, ಸೊ ಆ ತರ ಒಬ್ಬರು ಬಂದಿದ್ದಾರೆ. ಸೊ ಆ ತರ ಒಬ್ಬರು ಬಂದಿರುವಾಗ ಆ ಕಾಲದಲ್ಲಿ ಏನು ಪಂಡ ಮಾಟ್ರ ಮೊರೆ ಏನ್ ಹೇಳ್ತಾರೆ, ಏನು ಅಂದ್ರೆ ಒಂದು ತಗೊಂಡು ಒಂದು ಕೊಡ್ತಾರೆ. ಇವಾಗ ಅವರ ಹತ್ರ ಏನಿದೆಯೋ ಅದು ತಗೊಂಡು ಅವರು ಇವರ ಹತ್ರ ಏನಿದೆಯೋ ಅದು ಕೊಡೋದು. ಇವಾಗ ಎಕ್ಸಾಂಪಲ್ ನೀವು ನೋಡಿದ್ರೆ, ಇವಾಗ ಇವರ ಹತ್ರ ಏನು ಕ್ಯಾಬೇಜ್ ಇದೆ, ಬಟ್ ಅವರ ಹತ್ರ ಟೊಮೆಟೊ ಇದೆ ಅಂದ್ರೆ ಓಕೆ, ಕ್ಯಾಬೇಜ್ ನಾವು ಕೊಡ್ತೀವಿ, ನೀವು ಟೊಮೆಟೊ ಕೊಡಿ. ಸೊ ಆ ಥರ ಎಕ್ಸ್ಚೇಂಜ್ ಆಫರ್, ಆ ಥರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋರು. ಆವಾಗ ಆ ಕಾಲದಲ್ಲಿ ಇದೇ ಜಾಸ್ತಿ ಇತ್ತು. ಸೊ ಆ ಥರ ಹಣ್ಣು ಸೇಲ್ ಮಾಡ್ತಾ ಇರೋ ಒಬ್ಬರು ಏನು ಮಾಡ್ತಾರೆ, ಈ ಥರ ಹಣ್ಣು ಯಾರು ತಗೊಳ್ತೀರಮ್ಮ ಹಣ್ಣು ಕೇಳ್ತಾ ಬರ್ತಾರೆ. ಅಲ್ಲಿರೋ ವ್ರಜವಾಸಿಗಳು ಅವರವರ ಹತ್ರ ಇನ್ನೂ ಹಾಲು ಮೊಸರು ಈ ಥರ ಏನಾದೊಂದು ಅವ್ರ ಹತ್ರ ಇರೋದು ಕೊಟ್ಬಿಟ್ಟು ಹಣ್ಣು ತಗೊಳ್ತಾರೆ, ತುಪ್ಪ. ಸೊ ತುಪ್ಪ ಎಲ್ಲ ಕೊಟ್ಬಿಟ್ಟು ಹಣ್ಣು ತಗೊಳ್ಳೋದು, ಸೊ ಈ ಥರ ಎಲ್ಲ ಮಾಡ್ತಾರೆ, ಅಲ್ವಾ? ಸೊ ಇವಾಗ ಕೃಷ್ಣನಕ್ಕೂ ಹಣ್ಣು ತಿನ್ಬೇಕು ಅನ್ನೋ ಆಸೆ ಬಂದ್ಬಿಟ್ಟಿದೆ, ಅಲ್ವಾ? ಓ ಹಣ್ಣು 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 ಬಂದಿದೆ, ನಾವು ಹೋಗಿ ಟೇಸ್ಟ್ ಆಗಿ ಹಣ್ಣು ತಿನ್ಬೇಕು. ಸೊ ಕೃಷ್ಣ ಏನ್ ಮಾಡ್ತಾರೆ, ಅವಾಗ ಸ್ವಲ್ಪ ಧಾನ್ಯಗಳಿತ್ತು, ಯಾಕಂದ್ರೆ ಒಂದು ಕೊಟ್ಟು ಒಂದು ತಗೋಬೇಕಲ್ವಾ. ಸೊ ಅದಕ್ಕೆ ಅವರು ಏನ್ ಮಾಡ್ತಾರೆ, ಧಾನ್ಯಗಳು ಎರಡು ಕೈಯಿಂದ ಎತ್ಕೊಂಡು ಹೋಗ್ತಾರೆ. ಸೊ ಅವ್ರು ಚಿಕ್ಕ ಮಗು ಅಲ್ವಾ, ನೋಡಿ ಅವರು ಯಾವ ತರ ಇದ್ದಾರೆ, ಎಷ್ಟು ಚಿಕ್ಕ ಮಗು, 3 ವಯಸ್ಸು ಅಷ್ಟೇ ಅಲ್ವಾ. ಸೊ ಆ ಹಣ್ಣು ತಗೊಳ್ಳೋ ಆಸೆಯಲ್ಲಿ ಆ ಎರಡು ಕೈ ಪೂರ್ತಿ ಧಾನ್ಯಗಳು ಎತ್ಕೊಂಡು ಓಡಾಡ್ತಾನೆ ಕೃಷ್ಣ. ಅಷ್ಟು ಮೆತ್ತಾಗ ಓಡೋಡಿ ಬಂದು ಅವರ ಹಣ್ಣು ಅವರ ಗಂಪೆಯಲ್ಲಿ ಏನ್ ಮಾಡ್ತಾನೆ, ಓಕೆ ನಮ್ಮ ಹತ್ರ ಇದು ಎತ್ಕೊಂಡ್ಬಿಡಿ, ನಮ್ಗೆ ಹಣ್ಣು ಕೊಡು ಧಾನ್ಯಗಳು ಆ ಗಂಪೆಯಲ್ಲಿ ಹಾಕ್ಬಿಡ್ತಾನೆ. ಹಾಕಿದ ಮೇಲ್ಗಡೆ ಏನಾಯ್ತಂತೆ, ಅವರು ಯಾಕಂದ್ರೆ ಎಷ್ಟು ಎಲ್ಲ ಪೂರ್ತಿ ಚೆಲ್ಲಿಸ್ಬಿಟ್ಟು ಬಂದಿದ್ದಾರೆ ಅವರು. ಅದ್ ಕೈ ಆ ಸೈಡ್ ಈ ಸೈಡ್ ಎಲ್ಲ ಧಾನ್ಯಗಳು ಕೆಳಗೆ ಬಿದ್ದಿದೆ. ಸೊ ಮತ್ತೆ ಆ ಧಾನ್ಯಗಳು ಎತ್ಕೊಂಡು ಆ ಗಂಪೆಯಲ್ಲಿ ಇಟ್ಟಿದ ಕ್ಷಣ ಏನಾಯ್ತು, ಪೂರ್ತಿ ನವರತ್ನಗಳು ಆಯ್ತು, ಅಷ್ಟು ಐಶ್ವರ್ಯಗಳು ಅವರ ಗಂಪೆಯಲ್ಲಿ ಬಿದ್ದಿದೆ. ಕೃಷ್ಣನಿಗೂ ಎಷ್ಟು ಬೇಕಂದ್ರೆ ಹಣ್ಣು ಕೊಡಕ್ಕೆ ಅವರ ಸಿದ್ಧ, ಅಲ್ವಾ? ಸೊ ಆದ್ರೆ ಅವ್ರಿಗೂ ಭಗವಂತ ಎಷ್ಟೊಂದು ಕರುಣೆ ಕೊಟ್ಟಿದ್ದಾರೆ ನೋಡಿ. ಅವರು ಆ ಗಂಪೆ ನೋಡಿಯೇ ಇಲ್ಲ, ಆ ಕೃಷ್ಣನ ಸೌಂದರ್ಯ ನೋಡಿ ಅವ್ರು ಹಣ್ಣು ಕೊಡ್ತಾ ಇದ್ದಾರೆ. ಆ ಧಾನ್ಯಗಳು ಬಿದ್ದು ಅಲ್ಲಿ ಅಷ್ಟು ಆಭರಣಗಳೆಲ್ಲ ಇದೆ, ಅದೇ ಅವರು ಅದೆಲ್ಲ ಒಂದು ದೊಡ್ಡ ವಿಷಯ ಇಲ್ಲ ಅವ್ರಿಗೂ, ಅಲ್ವಾ? ನಿಜವಾದ ಐಶ್ವರ್ಯ, ನಿಜವಾದ ಸಂಪತ್ತು ಏನಂದ್ರೆ ಕೃಷ್ಣನೇ. ಕೃಷ್ಣನ್ ಎತ್ಕೊಂಡು ಅವ್ರನ್ನ ಬಿಟ್ಟು ಇಲ್ಲಿರೋ ಈ ಐಶ್ವರ್ಯಗಳು ಅಷ್ಟೇನು ಅವ್ರಿಗೂ ಕಾಸ್ಟ್ಲಿ ಆಗ ಕಾಣಿಸಲ್ಲ. ಸೊ ವೆರಿ ವೆರಿ ಕಾಸ್ಟ್ಲಿ ಒನ್ಲಿ ಫಾರ್ ಕೃಷ್ಣ, ಅಷ್ಟೇ ಅಲ್ವಾ? ಆದ್ರೆ ಆ ಗಂಪೆ ಪೂರ್ತಿ ಅವ್ರಿಗೂ ಚಿನ್ನ, ಅಷ್ಟು ಐಶ್ವರ್ಯಗಳೆಲ್ಲ ತುಂಬಿದೆ, ನವರತ್ನಗಳು ಎಲ್ಲ ತುಂಬಿದೆ. ಸೊ ಅದಿಂದು ಶ್ರೇಷ್ಠ ಕೃಷ್ಣನೇ ಅಲ್ವಾ? ಓಕೆ, ಮತ್ತೆ ಇರೋದು ನಾವು ನಾಳೆ ನೋಡೋಣ. ಓಕೆ, ಹರೇ ಕೃಷ್ಣ.